ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಮಸ್ಕ್ ಮೆಲನ್ ಜ್ಯೂಸ್, ಕರ್ಬೂಜದ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಸಿಗೆ ಕಾಲದಲ್ಲಿ ದೇಹನ ತಂಪಾಗಿಟ್ಕೋಬೇಕು ಅಂದರೆ ಹೆಚ್ಚು ನೀರು ಕುಡಿಬೇಕು, ಜೊತೆಗೆ ಫ್ರೆಶ್ ಆಗಿರೋ ಫ್ರೂಟ್ಸ್ ತಿನ್ನಬೇಕು ಮತ್ತು ಫ್ರೂಟ್ಸ್ ಜ್ಯೂಸ್ ಕುಡಿಬೇಕು. ಮಸ್ಕ್ ಮೆಲನ್ ಜ್ಯೂಸು ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ ಮತ್ತು ದೇಹನ ತಂಪಾಗಿಡಿಸುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ ಅರ್ಧ ಕರ್ಬೂಜ ತೊಗೊಂಡಿದ್ದೀನಿ. ಇದರಲ್ಲಿ ಬೀಜಗಳೆಲ್ಲ ಇದೆ, ಇದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ ಸಣ್ಣಕ್ಕೆ. ಕರ್ಬೂಜ ಜ್ಯೂಸ್ಗೆ ಮಿಲ್ಕ್ ಕೂಡ ಸೇರಿಸಿ ಮಾಡ್ತಾರೆ, ಆದರೆ ನಾನಿವತ್ತು ಮಿಲ್ಕ್ ಹಾಕ್ತಾಯಿಲ್ಲ, ಯಾಕಂದರೆ ಕೆಲವರಿಗೆ ಹಾಲು ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ನಾನು ಹಾಲು ಹಾಕ್ತೇನೆ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಣ್ಣ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಅರ್ಧ ಕರ್ಬೂಜನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೂಜ ಜ್ಯೂಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೇಸಿಗೆ ಕಾಲದಲ್ಲಿ ನಿಮ್ಮನ್ನು ತಂಪಾಗಿಡಿಸುತ್ತೆ. ಈಗ ಈ ಕ್ಯೂಬ್ಸ್ ಎಲ್ಲ ಕಟ್ ಮಾಡಿ ಹಾಕಿದಾದ್ಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಆಲ್ರೆಡಿ ಕರ್ಬೂಜ ಸ್ವೀಟ್ ಇರುತ್ತೆ, ಅದರಿಂದ ನೀವು ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ ಬರೀ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಇದಕ್ಕೆ 1 ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀವು ಹಾಲು ಇಷ್ಟಪಡ್ತೀರಾ ಅಂದರೆ ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಸೊ ಬ್ಲೆಂಡ್ ಆಗಿದೆ. ಈಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ, ಈ ರೀತಿ ಇರಬೇಕು. ತುಂಬ ತೆಳು ಇಲ್ಲ, ತುಂಬ ಮಂದನೂ ಇಲ್ಲ. ಸೊ ಜ್ಯೂಸ್ ಈಗ ರೆಡಿ ಆಗಿದೆ. ಕರ್ಬೂಜ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ನೀವು ಮಧ್ಯಾಹ್ನ ಟೈಮು ಬಿಸಿಲಿದ್ದಾಗ ಈ ರೀತಿ 1 ಗ್ಲಾಸ್ ಮಾಡ್ಕೊಂಡು ಕುಡೀರಿ. ಊಟನೇ ನಮಗೆ ಮಾಡಬೇಕು ಅನ್ಸೋದಿಲ್ಲ ಬೇಸಿಗೆ ಕಾಲದಲ್ಲಿ ಆ್ಯಕ್ಚುಲಿ. ಆಗಿದ್ದಾಗ ನೀವು ಜ್ಯೂಸ್ ಕುಡಿದ್ರೆ ದೇಹಕ್ಕೆ ಶಕ್ತಿನೂ ಬರುತ್ತೆ ಮತ್ತು ಬಾಡಿನ ತಂಪಾಗಿರಿಸುತ್ತೆ. ಈ ರೀತಿ ಕೆಲವು ಕರ್ಬೂಜ ಸ್ಲೈಸಸ್ನ ತೊಗೊಂಡು ಮೇಲೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಟ್ರೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟಿ ಮತ್ತು ಹೆಲ್ದಿ ಆಗಿರೋ ಕರ್ಬೂಜ ಜ್ಯೂಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.